ಹೋದ್ರೇನು ಮಾಡೋದು? ನೀವು ಇಲ್ಲೇ ಹೋಗಿ ಸಿಗುತ್ತೆ ಬನ್ನಿ. ಐಡಿ ಕಾರ್ಡ್ ತೋರಿಸಿ. ವೆಯ್ಟ್ ಮಾಡ್ರಪ್ಪ. ಸ್ಥಳೀಯರು ಅಂತ ಒಂದು ಬೇರೆ ಕಡೆ ಜಾಸ್ತಿ ಆದ್ಯತೆ ಕೊಡ್ತಾರೆ, ಸ್ಥಳೀಯರಿಗೆ ಆದ್ಯತೆ ಕೊಡ್ತಾ ಇಲ್ಲ ಇಲ್ಲಿ. ಕೆಲವು ರಾಜಕಾರಣಿಗಳು ಬಂದ್ರೆ ನೇರವಾಗಿ ಬಿಡ್ತಾರೆ, ಅವರು ಬರ್ತಾರೆ, ಫಿಲಮ್ ಆಕ್ಟ್ರೆಸ್ಗಳು ಬಿಡ್ತಾರೆ. ಊರಿನವರು ಒಳಗಡೆ ನಮ್ಮ ನೆಂಟರುಗಳು ಕರ್ಕೊಂಡು ಹೋಗೋಕೆ ಒಳಗಡೆ ಬಿಡಲ್ಲ. ಊರುಗಳಿಗೆ ಹೋಗ್ಬೇಕು, ಐಡಿ ಕಾರ್ಡ್ ತೋರಿಸ್ಬೇಕು, ಆಧಾರ್ ಕಾರ್ಡ್ ತೋರಿಸ್ಬೇಕು. ಇಲ್ಲೇ ಬರಬೇಕು ಅಂದ್ರೆ ಇಲ್ಲೇ ಇರಬೇಕು ಅಂದರೆ ಆಧಾರ್ ಕಾರ್ಡ್ ತೋರಿಸ್ಬೇಕು. ಆಧಾರ್ ಕಾರ್ಡ್ ತೋರಿಸಿ ಮಾತ್ರ ಬಿಡ್ತಾರೆ. ಈಗ ಚಿನ್ನದ ಪಲ್ಲಕ್ಕಿ ನಡೀತೈತಲ್ವ ಸರ್, ಚಿನ್ನದ ಪಲ್ಲಕ್ಕಿ ಏನಕ್ಕೋಸ್ಕರ ಮಾಡೋದು? ಪ್ರತಿ ವರ್ಷ ತುಂಬಾ ಜನ ಇರಿ ಚಿನ್ನದ ಪಲ್ಲಕ್ಕಿ ಅರಮನೆಯಿಂದ ಬರುತ್ತೆ. ಅದು ಬಂದಾಗ 4 ಜನ ಕಣ್ಣು ತುಂಬ ನೋಡ್ಕೊಂಡು ಅಲ್ವಾ. ಈಗ ನೀವು ಒಂದು ರೌಂಡ್ ಹೋಗಿ ಅಲ್ಲಿ ಇರೋದು ಯಾರು ಗೊತ್ತಾ? ಬರೀ ಅಧಿಕಾರಿಗಳು ಬಿಟ್ರೆ ಜನ ಇಲ್ಲ ಅಲ್ಲಿ. ಅರಮನೆ ಸೆಕ್ಯೂರಿಟಿಗಳಿದ್ದಾರೆ, ಅವರೇನೆ ಅಷ್ಟೇನೆ. ಮೊದ್ಲು ಹೆಂಗಿತ್ತು ಗೊತ್ತಾ ಸರ್? ಸುತ್ತ ಕಾಯಿ ಹೊಡೆಯೋರು, ಸುತ್ತ ಹೆಜ್ಜೆಗೂ ಕಾಯಿ ಹೊಡ್ಕೊಂಡು ಹಿಡ್ಗಾಯಿ ಹೊಡ್ಕೊಂಡು ಅಲ್ಲಲ್ಲ ಅದು ತೇರಿಗೆ ಹಣ್ಣು ಜನ. ಇದಕ್ಕೆ ಚಿನ್ನದ ಪಲ್ಲಕ್ಕಿನೇ ಸುತ್ತ ಕಾಯಿ ಹೊಡ್ಕೊಂಡು ಎಲ್ಲ ಜನಗಳೆಲ್ಲ ಬರ್ತಾ ಇದ್ರು. ಇವಾಗ ನೋಡಿದ್ರೆ ಎಲ್ಲ ಬರೀ ಅಧಿಕಾರಿಗಳು ಅವರೇ ಇದು ಮಾಡಬೇಕು. ಯಾರಿಗೂ ಆ ಚಿನ್ನದ ಪಲ್ಲಕ್ಕಿ ಎಲ್ಲಿದೆ ಹೆಂಗದಂತಾನೆ ಗೊತ್ತಾಗಿಲ್ಲ. ಎಲ್ಲ ಬೋನಲ್ಲಿ ಕೂಡ ಹಾಕ್ಬಿಟ್ಟಾರೆ ನೋಡಿ ಜನಗಳನ್ನ. ಅಲ್ಲಿ ಒಬ್ಬರನ್ನೂ ಬಿಡ್ತಾಯಿಲ್ಲ ಅಲ್ಲಿ ಸರ್. ಆಷಾಢಕ್ಕೂ ಬಿಟ್ಟರೆ ನೆಕ್ಸ್ಟು ಅಕ್ಟೋಬರ್ ತಿಂಗಳಲ್ಲಿ ದಸರಾ ಬರುತ್ತೆ. ದಸರಾಕ್ಕೂ ಇದೇ ಥರ ಮಾಡ್ತಾರೆ ನೋಡ್ಕೊಳ್ಳಿ. ಇಲ್ಲಿನ ಜನ ದಸರಾಕ್ಕೂ ಇದೇ ಥರ ಮಾಡ್ತಾರೆ. ಈ ವಿಚಾರಗಳು ಏನು ಎಚ್ಚೆತ್ಕೋಬೇಕು ಮುಂದಿನ ದಿನಗಳಲ್ಲಿ? ನಮ್ಮ ಊರ ಜನಗಳು ಎಚ್ಚರಿಸ್ಕೊಂಡು ಇದ್ರ ಬಗ್ಗೆ ತೀರ್ಮಾನ ತಗೊಂಡು ಒಳ್ಳೆ ಕೆಲಸ ಸಹಾಯ ಮಾಡಬೇಕು ಊರಿನ ಜನಗಳು. ಆಯಿತು 45 ವರ್ಷದಿಂದ ಯಾವತ್ತು ಈ ರೀತಿ ಜನಗಳಿಗೆ ತೊಂದರೆ ಆಯ್ತಿರಲಿಲ್ಲ. ಇಲ್ಲೆಲ್ಲ ಬರೀ ಅಧಿಕಾರಿಗಳಿಗೆ, ಪೊಲೀಸರಿಗೆ, ಇವ್ರಿಗೆ DC ಕಡೆಯವರು, ತಹಸೀಲ್ದಾರ್ ಕಡೆಯವರು, ಈ ಕಾರ್ಯದರ್ಶಿ ಕಡೆಯವರು, ಪೊಲೀಸರ ಕಡೆಯವರು, SCP ಕಡೆಯವರು, ಕಮಿಷನರ್ ಕಡೆಯವರು. ಈಗ ಡ್ರೆಸ್ ಹಾಕೊಂಬಂದ್ರೆ ವ್ಯಾಲಿ ಅವ್ರಿಗೆ ಪೊಲೀಸರು 10 ಜನ, ಇಲ್ಲಿ ಒಬ್ಬ ಪೊಲೀಸು 10 ಜನ ಕರ್ಕೊಬರ್ತಾರೆ. ಕರ್ಕೊಂಬಂದಲ್ಲಿ ಬಿಡಿಸ್ ಅಷ್ಟೇ ಸರ್, ಇನ್ನೇನು ಇಲ್ಲ. ಜನಸಾಮಾನ್ಯರಿಗಂತೂ ದೇವರಾಣು ಏನೂ ಅನುಕೂಲ ಇಲ್ಲ ಸರ್. ಆಷಾಢ ಶುಕ್ರವಾರ ಅನ್ನೋದು ಬರೀ ಅಧಿಕಾರಿಗಳಿಗೂ ಅಧಿಕಾರಿ ಕುಟುಂಬ ಮಾತ್ರ ಸತ್ಯವಲ್ಲಿ ಹಂಗೆ ಆಗಿರೋದು. ಅಧಿಕಾರಿ ಸಹಾಯ ಥರನೇ ಆಗ್ಬಿಟ್ಟೈತೆ ಇಲ್ಲಿ. ಯಾವ ವರ್ಷನೂ ಆಗಿಲ್ಲ. ಜನ ಅಂದರೆ ಈಗ ನೋಡಿ, ಈಗ ನೀವು ಅಲ್ಲಿ ಚಿನ್ನದ ಪಲ್ಲಕ್ಕಿ ನೋಡಿ, ಎಳವ್ಯಾರು ಪೊಲೀಸರು ಹೇಳಿತಾರ? 4 ಜನ ಹೇಳಿದ್ರೆ ತಾನೇ. ಜನ 4 ಗಂಟೆ 2 ಗಂಟೆ ರಾತ್ರಿಗೆ ಎದ್ದು ಬರೋದು ಏನಕ್ಕೋಸ್ಕರ? ಏನಕ್ಕೆ ಬರ್ತಾರೆ ಹೇಳಿ? ತಾಯಿ ಆಶೀರ್ವಾದ ಪಡ್ಕೊಳ್ಳೋ ಕಷ್ಟ ಸುಖ ಅಲ್ವೇ? ಒಂದರ್ತಿ ಅಂದರೆ ಏನೋ ಒಂಥರ ಜಾತ್ರೆ, ಒಂದು ಹಬ್ಬದ ಸಂಭ್ರಮ. ಎಲ್ಲಿದ್ದು ಸ್ವಾಮಿ ಇಲ್ಲಿ? ನೀವೇ ನೋಡಿ ಸ್ವಾಮಿ, ಎಲ್ಲಿದ್ದು? ಈಗ ಮದುವೆ ಸಮಾರಂಭ ಅಂತಾರೆ, ಮದುವೆ ಜನ ಇದ್ರೆ ತಾನೇ ಮದುವೆ ಅನ್ಸ್ಕೊಳ್ಳೋದು. ಯಾರಿಲ್ಲ ಅಂದ್ರೆ ಏನಂತ ಹೇಳಿ ಅಲ್ವಾ? ಹಂಗೆ ಮಾಡ್ಕೊಂಡು ಸರ್ ನೀವು ಸುಮ್ಮನೆ ಒಂದು ರೌಂಡ್ ಹಾಕಿ ನೋಡ್ಕೊಬನ್ನಿ. ಒಬ್ಬ ಮನುಷ್ಯ ಈ ಕಡೆ ಹೋಯ್ತು ಅಂದರೆ ನಿಜವಲ್ಲ ಒಬ್ಬ ಅಜ್ಜಿ ನೋಡಿ ನಡಿಯೋಕೆ ಆಯ್ತಿರಲಿಲ್ಲ, ಅಂಥವ್ರು ಬಿಡೋಲ್ಲ. ಅದೇ ಒಬ್ಬ ಸೂಟ್ ಬುಟ್ಟು ಹಾಕೋ ಬಂದು 10 ಜನ ಹೋದರು. ನಾನು ಅಜ್ಜಿಗೆ ಹೇಳಿದೆ, ಪಾಪ ನಡೆಯೋಕೆ ಆಯ್ತಿರಲಿಲ್ಲ, ಹೋಗಿ ಅಲ್ಲಿ ಕೇಳಿ ಪೊಲೀಸವ್ರನ್ನ ಅಂತ. ನಮಗೆಲ್ಲ ವ್ಯಾಲ್ಯೂ ಇಲ್ಲ ಬಿಡಿ. ನಾವೇನು ಗೊತ್ತಾ, ನಮ್ಮ ವ್ಯಾಪಾರ ಬಿಡಿ ಸರ್, 2 ದಿನ ವ್ಯಾಪಾರ ಮಾಡಿದ್ರು ನೋ ಪ್ರಾಬ್ಲಮ್ಮು, ಇರ್ತೀವಿ ನಾವು. ಅಲ್ಲ, ಇಲ್ಲಿ DC ಆಗಿರ್ಬೋದು, ಇಲ್ಲಿನ ಜಿಲ್ಲಾ ಪಂಚಾಯತ್ ವ್ಯವಸ್ಥೆ ಆಗಿರ್ಬೋದು, ಇಲ್ಲಿನ ಪೊಲೀಸ್ ಪ್ರತಿಯೊಂದಕ್ಕೂ ಇದೇ ಥರ ದಸರಾ ಕಾಲ ಪ್ರತಿಯೊಂದಕ್ಕೆ ಇದೇ ಥರ ಇದು ಮಾಡ್ತಾರೆ ಸರ್. ಇದೇ ಫಸ್ಟ್ ಹಂಗೆ ಆಗಿರೋದು. ಯಾರಿಗೂ ಗೊತ್ತೇ ಇಲ್ಲ ಹಿಂಗೆ ಮಾಡ್ತಾನೆ ಅನ್ನೋದು ಗೊತ್ತಿಲ್ಲ. ಏನು ಇನ್ನೊಂದೇನಂದರೆ ಇವ್ರಿಗೆ ಸಲಹೆ ಯಾರು ಕೊಡ್ತಾರೆ ಗೊತ್ತಿಲ್ಲ. ಮೇಲಧಿಕಾರಿಗಳಿಗೆ ಆಯಾ ಸಾರ್ ಮನೇಲಿ ಕೂತ್ಕೊಂಡು ಯಾರ ತಂದು ಒಂದು ಇದು ಕೊಡ್ತಾರೆ, ಮಾಡ್ತಾರೆ. ವಾಸ್ತವ ಪರಿಸ್ಥಿತಿ ಅವ್ರಿಗೆ ಗೊತ್ತಾ? ಮೇಯ್ನು ಜನಸಾಮಾನ್ಯರಿಗೆ ಅನುಕೂಲ ಮಾಡಬೇಕು ಅಷ್ಟೇ. ಯಾಕಂದರೆ ಈಗ ನೀವು ಬಸ್ ಸ್ಟ್ಯಾಂಡಲ್ಲಿ ಹೋಗಿ, ಬಸ್ ಸ್ಟ್ಯಾಂಡಿಂದ ಬಸ್ ಇಳಿತಾರೆ ಅನ್ಕೊಳ್ಳಿ, ಇಳಿದ ತಕ್ಷಣ ಅವ್ರು ದೇವಸ್ಥಾನಕ್ಕೆ ಹೋಗ್ಲೇಬೇಕು ಕಡ್ಡಾಯವಾಗಿ. ಹೋಗಿನಿಂದ ಬಸ್ ಹತ್ತು ಹೋಗಿ ವಾಪಸ್ ಅಂತಾರೆ. ನೀವು ಒಂದ್ಸಲ ನೋಡಿ, ಫ್ಯಾಕ್ಟ್ ನಿಜ ನೋಡಿ ಹೋಗಿ. ಅಲ್ಲಿ ಒಂಚೂರು ನಾವು ಹೊರಗಡೆ ಬಂದು ಕೈ ಮುಖ ಹೋಯ್ತೀವಿ ಅಂದ್ರೆ ಬಿಡ್ತಾ ಇಲ್ಲ ಅಲ್ಲಿ. ಅದೇ ಒಬ್ಬರು ಡ್ರೆಸ್ ಹಾಕೊಂಡು ಪೊಲೀಸರು 10 ಜನ ಕರ್ಕೊಬಲ್ಲಿ, ರೈಟ್ ಆಯ್ತು ಹೋಗಿ, ಏನು ಕೇಳಲ್ಲ. ಉದಾಹರಣೆ ಯಾವುದೇ ಖಾಸಗಿ ಕಾರುಗಳನ್ನು ಬಿಡ್ತಾರೆ, ಬಟ್ ಪ್ರವಾಸಿಗರಾಗಿ ಸರ್ ಕಾರು ಇಲ್ಲಿ ಏನು ಬಿಡಲ್ಲ, ಅಲ್ಲಿ ಬಿಟ್ಕೋತಾರೆ. ಕಾರೆಲ್ಲ ಬಿಟ್ಕೊಳ್ಳಿ, ನಮ್ಗೇನು ಗೊತ್ತಾ? ಕಾರ್ ಅಂದ್ರೆ ಏನು ದೇವಸ್ಥಾನ ಹತ್ರ ಬರಲ್ಲ. ಈಗ ಎಲ್ಲ ಅಲ್ಲಿ ಮಾಡ್ಕೋತಾರೆ, ಏನಾರ ಮಾಡ್ಕೊಳ್ಳಿ. ನಮ್ಗೇನಪ್ಪ ಅಂದರೆ ಜನಗಳಿಗೆ ಅನುಕೂಲ ಮಾಡಲಿ. ಅಟ್ಲೀಸ್ಟ್ ಹೊರಗಡೆ ಬಂದು ಕೈ ಮುಗಿಯೋಕ್ಕೆ ಅವಕಾಶ ಇಲ್ವಲ್ಲ ಸರ್? 2,300 ರೂಪಾಯಿ ಟಿಕೆಟ್ ಎಲ್ಲ ಬೇಕಿತ್ತ? ಡ್ರೈ ಫ್ರೂಟ್ಸ್ ಜನರಿಗೆ ಭಕ್ತಿ ಬೇಕು, ಪ್ರಾರ್ಥನೆ ಬೇಕು. ಡ್ರೈ ಫ್ರೂಟ್ಸ್ ಕೊಡ್ತೀನಿ, ಹಾಲು ಕೊಡ್ತೀನಿ, ಜ್ಯೂಸ್ ಕೊಡ್ತೀನಿ ಅಂತ ಬೇಕಾ? ಅಯ್ಯೋ, ಅವ್ರ ಮನೇಲಿ ತಿನ್ನಲ್ವ ಸರ್? ಅವರು ಕೂಲಿ ಮಾಡಿದ್ರು, ಡ್ರೈ ಫ್ರೂಟು ತಿಂತಾರೆ, ಹಾಲು ಕುಡಿತಾರೆ, ಎಲ್ಲ ಕುಡಿತಾರೆ. ಕೊಡೋ ಅಂಥ ಅವಶ್ಯಕತೆ ಇಲ್ಲ. ನನ್ನ ಮನಸ್ಸು ಅನಿಸ್ತದೆ ಏನು ಗೊತ್ತು? ದುಡ್ಡು ಹೊಡಿಯೋಕ್ಕೋಸ್ಕರ ಮಾಡ್ತಾ ಇರಬೇಕು ಅಷ್ಟೇ. ನನ್ನ ಮನಸ್ಸು ಹೇಳ್ತಿರೋದು ಅಷ್ಟೇ, ಇನ್ನೇನೂ ಇಲ್ಲ. ದುಡ್ಡು ಹೊಡಿಬೇಕು. ಈಗ ನಿಮಗೆ ಕಾರಣ ಬೇಕು ಅಲ್ವಾ? ಒಂದು ಆಡಿಟ್ ತೋರಿಸ್ಬೇಕಂದ್ರೆ ಏನು ಮಾಡಬೇಕು? ₹1 ಡ್ರೈ ಫ್ರೂಟ್ನ
₹10 ಡ್ರೈ ಫ್ರೂಟ್ನ 10,000 ಹೇಳ್ತಾರೆ. ಇಲ್ಲ ಹೊರ ರಾಜ್ಯದ ಡ್ರೈ ಫ್ರೂಟ್ಸ್ ಮಾರೋರಿಗೆ ಇಲ್ಲಿ ಒಂದು ಮಾರುಕಟ್ಟೆ ಆಯಿತು, ಮಾರುಕಟ್ಟೆ ಆಯಿತು. ಬನ್ನಿ ಸರ್, ಏನು ನೋಡ್ತಾ ಇದ್ರೆ ನಿಜವಾಗ್ಲೂ ಕಣ್ಣೀರು ಬರ್ತದೆ ಸರ್. ಇದೊಂದು ಹೋಗ್ಲಿ, ಇಲ್ಲಿ ಸ್ಥಳೀಯವಾದಂಥ ಇಲ್ಲಿ ಬೆಟ್ಟದ ನಿವಾಸಿಗಳಿಗೂ ಯಾರು ಎಲ್ಲೂ ಒಬ್ರು ಕಾಣ್ತಾ ಇಲ್ಲ ಸರ್. ನಿವಾಸಿಗಳಿಗೆ ಅಂದರೆ ಯಾರೂ ಬಿಡಲ್ಲ ಬಿಡಿ, ಗೊತ್ತಾಗ್ಬಿಡ್ತು ಅವ್ರಿಗೆ. ನಿಂಗೆ ಗೊತ್ತಾಗಿದ್ರೆ ಮೊದಲೇ ನಾವು ಏನಾದ್ರು ಸ್ಟ್ರೈಕ್ ಮಾಡೋ ಎಲ್ಲ ಅವ್ರವರು ಒಳಗಡೆ ಯಾವುದು ಒಂದು ಮಾಹಿತಿನೂ ಕೊಡದೆ ಮಾಡ್ಕೊಂಡಿರೋದು ಇದು. ಈಗಿನ ಜಿಲ್ಲಾಧಿಕಾರಿ ಹೇಗೆ? ಏನು ಸರ್? ಇಲ್ಲಿನ ಜಿಲ್ಲಾಧಿಕಾರಿ ಹೇಗೆ? ನಾವು ಹೇಳಿದ್ರೆ ಪಂಚಾಯತಿ ವ್ಯವಸ್ಥೆ ಸರ್, ಜಿಲ್ಲಾಧಿಕಾರಿ ಬಾಪ ಬಡಪಾಯಿ ಸರ್, ಅವ್ರಿಗೇನು ಗೊತ್ತಿಲ್ಲ, ದೇವ್ರನೂ ಗೊತ್ತಿಲ್ಲ. ಇವ್ರು ಏನು ಇದು ಮಾಡ್ತಾರೆ ಅವರು ಅದನ್ನ ಇದು ಮಾಡ್ತಾರೆ. ಅವ್ರಿಗೇನು ವಾಸ್ತವ ಪರಿಸ್ಥಿತಿ ಅವ್ರಿಗೇನು ಗೊತ್ತು ಸರ್. ಈಗ ಅವ್ರ ಆಫೀಸರ್ ಇರ್ತಾರೆ, ಕಷ್ಟ ಸುಖ ಏನು ಬತ್ತೆ ಪರಿಹರಿಸ್ತಾರೆ. ಇಲ್ಲಿ ಪರಿಸ್ಥಿತಿ ಹೆಂಗೆ ಮಾಡ್ಬೇಕು, ಏನು ಮಾಡಬೇಕು ಅಂತ ಅವ್ರೇನು ತಿರ್ಗಾಡಿ ನೋಡಿದಾರ? ಇಲ್ಲ ಯಾವ್ದಾರ ಹಿಂದ್ಗಡೆ ತಗೊಂಡು ಏನಾರು ಇದು ಮಾಡಿದಾರ? ಮಾತಾಡ್ತಾರೆ ಸಾಕು, ಅದು ಯಾವುದೋ ಬೆಂಗಳೂರು ಸ್ಟೇಡಿಯಮ್ದು ಹಿಂಗೆ ಆಗ್ಬಿಡುತ್ತೆ. ಹಂಗಾಗಿ ಸಾಧ್ಯವ ಸರ್ ಇಲ್ಲಿ? ಅಲ್ಲೇನೋ ಬಿಡಿ ಒಂದು ಗೂಡೊಳಗೆ ಇತ್ತು, ಹಂಗಾಯಿತು. ಇಲ್ಲೇನು ಗೂಡು ಇದ್ದ ಸರ್, ಓಪನ್ ಪ್ಲೇಸ್, ಜನಗಳಿಗೆ ಸುತ್ತ ಮಾಡಂಗೆ ಓಡಾಡಂಗೆ ಮಾಡಬೇಕು. ಈಗ ನೀವೇ ನೋಡಿ, ಇಲ್ಲಿ ಒಬ್ರು ಬಿಡ್ತಾರೆ, ಒಬ್ರು ಅಲ್ಲೇ ಕೊಂಡಿ ಸರ್, ವಿಡಿಯೋ ತೆಗೀರಿ ಸರ್, ಅಲ್ಲಿ ನೋಡಿ ಸರ್. ಎಲ್ಲೋ ಒಂದು ಕಡೆ ಪ್ರತಿ ವರ್ಷನೂ ಕೂಡ ಇದೇ ಥರ ಆಗ್ತಾಯಿತ್ತು. ಈ ಯಾಕಂದರೆ ಅಧಿಕಾರಿಗಳು ಮಾತ್ರ ದಸರಾ ಅನ್ನೋರು, ಅಧಿಕಾರಿಗಳು ಆಷಾಢ ಶುಕ್ರವಾರ ಆಯಿತು, ತಾಯಿ ಚಾಮುಂಡೇಶ್ವರಿ ಏನು ಮಾಡಬೇಕಾ? ಈ ಚಾಮುಂಡಮ್ಮನೇ ನೋಡ್ತಾಳೆ ಬಿಡಿ. ನಾ ದೇವ್ರಾಣಿ ಇದು ಮಾಡಿದವ್ರಿಗಂತೂ ಬರಬಾರದು ಬತ್ತೆ ಸರ್, ಅದಂತೂ ನಿಜ. ಬರಬಾರದು ಬತ್ತೆ ನೋಡಿಬೇಕಾರೆ ಅನುಭವಿಸ್ತಾರೆ ಅವರು. ಅವರ 1,00,000 2 ಲಕ್ಷ ಸಂಬಳ ತಗೊಂಡ್ರೆ ಸರಿ, ಅದು ಅನುಭವಿಸ. ಇದಕ್ಕೆ ಯಾರು ಮೂಲ ಕಾರಣ? ಅವ್ರಿಗೆ ಬರೋದು ರಾಜಕಾರಣಿಗೂ ಗೊತ್ತಿಲ್ಲ, ಅಧಿಕಾರಿಗಳೇ ಒಟ್ಟಿನಲ್ಲಿ, ಅದಂತೂ ನಿಜ. ಆಮೇಲೆ ಸರ್ ಇನ್ನೊಂದು, ಅವ್ರು ಇಲ್ಲಿ ಎಲ್ಲ ವ್ಯವಸ್ಥೆನೂ ಮಾಡಿದ್ರು. ಈ ಬಂದವ್ರಿಗೆ ಒಂದೇ ಜಾಗ ಮಾಡೋರೆ. ಅವರು ಮೆಟ್ಲತ್ಕೊಂಬಂದರು, ಇಲ್ಲೇ ಟಿಕೆಟ್ ಕೌಂಟ್ರುಗಳನ್ನೂ ಮಾಡಬೇಕಾಗಿತ್ತು. ಆ್ಯಕ್ಚುಲಿ ಟಿಕೆಟ್ ಕೌಂಟ್ರೆಲ್ಲ ಕೆಳಗಡೆ ಮಾಡಿದ್ದು ಮೊದಲನೇದು ತಪ್ಪಾಯಿತು. ಆಮೇಲೆ ದುಡ್ಡಿರೋರು ಬರ್ತಾರೆ, ಇಲ್ಲದೇ ಇರೋರು ಬರ್ತಾರೆ. ಮೆಟ್ಲತ್ಕೊಂಡು ಇಲ್ಲೇ ಕೌಂಟ್ರ್ ಮಾಡಿದರೆ ಅನುಕೂಲ ಇರೋರು ಅವ್ರಿಗೆ ಯಾವ ಟಿಕೆಟ್ ಬೇಕೋ ಅದನ್ನು ತಗೊಂಡು ಅವ್ರ ಪಡೋರು ಸ್ಪ್ರೆಡ್ ಆಗಿಬಿಡೋದು. ಆ ಥರ ಎಲ್ಲ ಅಷ್ಟೊಂದು ಓಸಲಿ ಆಯ್ತಲ್ಲ, ಅಷ್ಟೊಂದು ಸ್ಟ್ರಕ್ಕು ಆಯ್ತಿರಲಿಲ್ಲ, ಸ್ಪ್ರೆಡ್ ಆಗೋದು ಆಗ ಕ್ಯೂ ಎಲ್ಲ. ಈಗ ಮೆಟ್ಲತ್ಕೊಂಬಂದ್ರೆ ಒಂದೇ ಕ್ಯೂ ಮಾಡಿರೋದ್ರಿಂದ ಒಂದೇ ಕಡೆ ಹೋಗಿ ಸ್ಟ್ರಕ್ ಆಯ್ತಾರೆ. 1,000 ಮೆಟ್ಲಿದೆ, 1,000 ಮೆಟ್ಲು ಹತ್ಬೇಕಾದ್ರೆ ಸುಸ್ತಾಗಿರುತ್ತೆ, ಹತ್ತಿರದಕ್ಕೆ ಸ್ಟ್ರಗಲ್ ಪಟ್ಟಿರೋದು. ಕುಂಕುಮ ಬೇರೆ ಹಚ್ಕೊಂಡ್ಬಂದಿರ್ತಾರೆ ಅವರು. ತಂಗು ಜನ ಕುತ್ಕೊಳ್ಳೋಕೆ ಒಂದು ವಿಶ್ರಾಂತಿ ಸ್ಥಾನವೂ ಇಲ್ಲ ಇಲ್ಲಿ. ಹೌದು. ಮೊದಲು ಆಮೇಲೆ ಇನ್ನೊಂದು, ಪ್ರಸಾದಗಳನ್ನ ಎಲ್ಲ ಕಡೆನೂ ಹಂಚೋರು. ನಂದಿ ಹತ್ರ ಹಂಚೋರು, ಇಲ್ಲಿ ಮೆಟ್ಲ ಹತ್ರ ಹಂಚೋರು. ಏನೋ ಒಂದು ಹೊಟ್ಟೆ ಹಸ್ತಿರುತ್ತೆ, ಸುಸ್ತಾಗಿರ್ತಾರೆ, ಇವ್ರು ಡ್ರೈ ಫ್ರೂಟ್ ಕೊಡ್ತಾರೆ ಅನ್ಕೊಂಡು ಯಾರು ನಂಬ್ಕೊಬತ್ತಾ ಇರಲಿಲ್ಲ. ಯಾರೋ ಪುಣ್ಯ ಆದ್ರೂ ಪ್ರಸಾದ ಕೊಡ್ತಾರೆ, ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದು ಹಚ್ಕೊಳಕ್ಕೆ ದರ್ಶನ ಮಾಡ್ಕೊಂಡು ಸ್ಪ್ರೆಡ್ ಆಗೋರು ಜನ. ಈಗ ಸ್ಟ್ರಕ್ ಆಯಿತು. ಆಮೇಲೆ ಅವ್ರಿಗೆ ಒಂದೇ ಒಂದು ಹೇಳಿಕೆಯಿಂದನೇ ಮೆಟ್ಲು ಹತ್ತಕ್ಕೆ ಜನ ಜಾಸ್ತಿ ಆಗೋದು. ಸರ್, ಕಳೆದ ಬಾರಿ ಎಲ್ಲ ಪ್ರತಿ ವರ್ಷನೂ ಕೂಡ ಆಯಾ ಭಕ್ತಾದಿಗಳು ತನ್ನದೇ ಆದಂಥ ಒಂದು ಭಕ್ತಿ ಪ್ರಸಾದ ಮಾಡಿಸೋರು ಭಕ್ತಾದಿಗಳಿಗೆ. ಹೌದು, ಅದೊಂದು ದೊಡ್ಡ ತಪ್ಪು. ಬಂದು ಹೊಟ್ಟೆ ಹಸ್ತಿರೋ ಅಂತಾರೆ, ಯಾರೋ ಪುಣ್ಯಾತ್ಮರು ಮಾಡ್ತಾಯಿದ್ರು, ಇವ್ರು ಕೈಯಿಂದ ಏನು ಹಾಕಿ ಮಾಡ್ತಾ ಇರಲಿಲ್ಲ, ಯಾರೋ ಸ್ಪಾನ್ಸರ್ಸ್ ಮಾಡ್ತಾಯಿದ್ರು. ಅವ್ರಿಗೂ ಒಂದು ಜಾಗದ ವ್ಯವಸ್ಥೆ ಕರೆಕ್ಟಾಗಿ ಮಾಡಲಿಲ್ಲ ಅವರು. ನಾವೇ ಮಾಡ್ತೀವಿ ಅಂದ್ಬಿಟ್ಟು ಆ 2ನೇ ಪಾರ್ಕ್ ಹತ್ರ ಒಂದು ವ್ಯವಸ್ಥೆ ಮಾಡೋರೆ, ಅದು ಅಷ್ಟು ನೀಟಾಗಿ ಮಾಡಿಲ್ಲ. ಕೋಡ್ ಆಫ್ ಕಂಡಕ್ಟ್ ಪೊಲೀಸ್ ಅಧಿಕಾರಿಗಳು ಕೂಡ ಏನು ಒಂದು ಸೊಳ್ಳೆನೂ ಬರೋ ಥರ ಫುಲ್ಲು ಟೈಟ್ ಸೆಕ್ಯೂರಿಟಿ ಮಾಡಿದ್ದಾರೆ. ನೋಡಿದ್ರೆ ಇಲ್ಲಿ ನೋಡಿದ್ರೆ ಅವ್ಯವಸ್ಥೆ ಈ ಥರ ಕಾಣ್ತಾ ಇದೆ. ಅಲ್ಲ, ಟೈಟ್ ಸೆಕ್ಯೂರಿಟಿ ಮಾಡೋದು ಏನಕ್ಕೆ ಸರ್? ಅವಶ್ಯಕತೆನೇ ಇಲ್ವಲ್ಲ. ಬರ್ತಾ ಇರೋದು ಭಕ್ತಿಗೆ, ಜನಗಳು ದೇವ್ರು ನೋಡಕ್ಕೆ ಬರ್ತಾ ಇರೋದು. ಇಲ್ಲೇನು ಹೊಡೆದಾಡಕ್ಕೆ ಬರ್ತಾ ಇದಾರ? ಏನು ಇಲ್ಲಿ ಅಲ್ಲ, ಇದೇನು ಬಾರ್ಡ್ರ, ಇಂಡಿಯಾ ಪಾಕಿಸ್ತಾನ ಬಾರ್ಡ್ರ? ಅಷ್ಟೊಂದಿಲ್ಲ ಸೆಕ್ಯೂರಿಟಿ ಕೊಡಬೇಕು. ಜನಗಳಿಗೂ ಒಂದು ಸ್ವಲ್ಪ ಫ್ರೀಯಾಗಿ ಎಲ್ಲ ಕಡೆ ಓಡಾಡಕ್ಕೆ ಸ್ಪ್ರೆಡ್ ಆದರೆ ಯಾವುದೇ ಕಾರಣಕ್ಕೂ ಅದು ಒಂದೇ ಕಡೆ ಸೇರ್ಕೊಳ್ಳಲ್ಲ. ಈಗ ಒಂದೇ ಕಡೆ ಸೇರ್ಕೊಳ್ಳಂಗೆ ಮಾಡಿರೋದ್ರಿಂದ ಅಲ್ಲಿ ಕ್ಯೂ ನೋಡಿ ಎಷ್ಟು ಸ್ಟ್ರಕ್ ಆಗಿರುತ್ತದೆ. ಸರ್, ಅಲ್ಲಿ ಟಾಯ್ಲೆಟ್ ವ್ಯವಸ್ಥೆ ಇರಲ್ಲ, ಏನಂದ್ರೆ ಏನಿರಲ್ಲ. ಭಕ್ತಿಗೆ ವ್ಯವಸ್ಥೆ ಇಲ್ಲ. ದುಡ್ಡಿಗೆ ಚಾಮುಂಡಮ್ಮ ಅಷ್ಟೇ, ದುಡ್ಡು ಇಲ್ದೇ ಇರೋರು ಚಾಮುಂಡಿ ಬೆಟ್ಟಕ್ಕೆ ಬರಬೇಡಿ ಅನ್ನೋದನ್ನ ಇಂಡೈರೆಕ್ಟ್ ಆಗಿ ಅವರು ಸೂಚನೆ ಕೊಡ್ತಾ ಇದ್ದಾರೆ ಅಷ್ಟೇ. ರುದ್ರರು ಕೂಡ ಇಲ್ಲಿ ಬರ್ತಾರೆ ಭಕ್ತಿಗೋಸ್ಕರ. ಎಲ್ಲ ಥರ ಜನನೂ ಬರ್ತಾರೆ ಸರ್. ಅವರು ಈಗ ಮೇನ್ ಕಂಟೆಂಟ್ ಏನಾಗಿದೆ ಅಂದ್ರೆ, ಇಲ್ಲಿ ದುಡ್ಡಿದ್ರೆ ಚಾಮುಂಡಮ್ಮನ ನೋಡಕ್ಕೆ ಬನ್ನಿ, ನೀವು ಹಂಗೆ ಖಾಲಿ ಕೈಯಲ್ಲಿ ಬರಬೇಡಿ ಅನ್ನೋದು. ಆಮೇಲೆ ಈಗ 300 ರೂಪಾಯಿ ಕ್ಯೂ ಮಾಡೋದು, ಮೊದಲು 50 ರೂಪಾಯಿದು ಇರ್ತಿತ್ತು. ಹಂಗಾರೆ ಬಡವರು ಬಗ್ಗರಿಗೆ ಚಾಮುಂಡಮ್ಮ ಇಲ್ವೇ ಇಲ್ವಾ? ಬರೀ ದುಡ್ಡಿರೋರಿಗೆ ಮಾತ್ರನಾ? ಆ ರೀತಿ ಸೂಚನೆ ಕೊಟ್ಟಂಗೆ ಆಯ್ತೈತೆ ಇಂಡೈರೆಕ್ಟ್ ಆಗಿ. ಜನರಲ್ಲಿ ಕಾಸು ನಾರ್ಮಲ್ ಆಗಿ ಬಂದ್ರೆ ಅವ್ರಿಗೆ ಪ್ರಸಾದ ಸಿಗ್ತಿದೆ, ಲಾಡು ಸಿಗ್ತಿದೆಯಾ? ಇಲ್ಲ, ದುಡ್ಡು ಕೊಟ್ಟರೆ ಮಾತ್ರ ಲಾಡು. ಹೌದು. ಎಷ್ಟು ವರ್ಷದ ಈ ಥರ ಆಗ್ತದೆ? ಈ ವರ್ಷನೇ ಸರ್. ಮೊದಲೆಲ್ಲ ಏನಿಲ್ಲ, ಓಪನ್ ಮಾರ್ಕೆಟಿಂಗ್ ಇರ್ತಾ ಇತ್ತು. ದೇವಸ್ಥಾನದವ್ರನ್ನೇ ನೀವು ಎಷ್ಟು ಬೇಕೋ ಅಷ್ಟು ಪ್ರತಿಯೊಬ್ಬರಿಗೂ ಕೊಡೋರು. ಸರ್, ಆಡಳಿತ ಮಂಡಳಿ ಭಕ್ತಿ, ನಾವು ಕೂಡ ಭಕ್ತರೇನೆ. ಆಡಳಿತ ಮಂಡಳಿ ದುಡ್ಡುಗೋಸ್ಕರ ಪ್ರಸಾದ ಮಾರೋದು ಅಂದರೆ ಎಷ್ಟು ಮಟ್ಟಿಗೆ ತಾಯಿ ಚಾಮುಂಡೇಶ್ವರಿ, ಎಷ್ಟು ಮಟ್ಟಿಗೆ ದೇವರಾಗೋದು, ಎಷ್ಟು ಮಟ್ಟಿಗೆ ಎಲ್ಲೋ ಭಕ್ತಿ ಪ್ರಧಾನ ಇವ್ರು ಹಾಳು ಮಾಡ್ತಿದ್ದಾರೆ ಅಂತ ಕಾಣಿಸುತ್ತಲ್ಲ. ಅಲ್ಲ, ಪ್ರಸಾದ ಮಾರೋದು ಅವಾಗಲಿಂದ ಬಂದೈತೆ, ಅದನ್ನ ನಾವು ಇದು ಮಾಡೋಕ್ಕಾಗಲ್ಲ. ಲಾಡು ಮಾರ್ತಿದ್ದು ಈಗಲಿಂದಲ್ಲ, ಮೊದಲಿಂದ ನಡ್ಕೊಂಬಂದಿದೆ. ಮೊದಲು ಟೆಂಡರ್ ಆಯ್ತಿತ್ತು, ಈಗ ದೇವಸ್ಥಾನದ ವತಿಯಿಂದಲೇ ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಮ್ಮದೇನಿಲ್ಲ. ನಾವು ಹೇಳ್ತಾ ಇರೋದು ಟಿಕೆಟ್ ಕೌಂಟ್ರ್ಗಳನ್ನೆಲ್ಲ ಪ್ರತಿಯೊಂದನ್ನು ಇಲ್ಲೂ ಮಾಡಬೇಕಾಗಿತ್ತು. ಈಗ ಕೆಳಗಡೆಯಿಂದನೇ ತಗೊಬರ್ಬೇಕು ಅಂದಾಗ, ಈಗ ಮೆಟ್ಲು ಹತ್ಕೊಂಬಂದಿರೋರು ಯಾರೋ ಅನುಕೂಲದವರು ಇರ್ತಾರೆ, ಅನಾನುಕೂಲದವರು ಇರ್ತಾರೆ. ಅವ್ರೇನಾಯ್ತದೆ, ಆಗ ಸ್ಪ್ರೆಡ್ ಆಯ್ತದೆ. 300 ರೂಪಾಯಿಗೆ ಹೋಗೋರು 300 ರೂಪಾಯಿಗೆ ಹೋಗ್ತಾರೆ, 2,000ಕ್ಕೆ ಹೋಗೋರು 2,000, 100 ರೂಪಾಯಿಗೆ ಹೋಗೋರು 100 ರೂಪಾಯಿಗೆ ಹೋಗ್ತಾರೆ. ಆ ಥರ ಸ್ಪ್ರೆಡ್ ಆಗಿ ಒಂದೇ ಕಡೆ ಸ್ಟ್ರಕ್ ಆಗೋ ಚಾನ್ಸಸ್ಸೇ ಇರ್ತಿರ್ಲಿಲ್ಲ. ಈಗ ಮೆಟ್ಲು ಹತ್ಕೊಂಬಂದವರು ಸೀದಾ ಒಂದೇ ಕ್ಯೂಗೆ ಹೋಗ್ಬೇಕು, ಬೇರೆ ಆಪ್ಷನ್ನೇ ಇಲ್ಲ ಅವ್ರಿಗೆ.
2,000 ರೂಪಾಯಿ ಟಿಕೆಟ್ ಅವ್ರಿಗೆ ಐರಾವತ ಬಸ್ ಇದೆ, ನಾರ್ಮಲ್ ಟಿಕೆಟ್ ಮಾಮೂಲಿ ಸಿಟಿ ಬಸ್ ಇದೆ ನಾರ್ಮಲ್ ಟಿಕೆಟ್ ಅವ್ರಿಗೆ. ವ್ಯವಸ್ಥೆ ಎಲ್ಲ ಯಾವ ಥರ ಎಲ್ಲಿ ಹೋಗ್ತಿದೆ? ಯಾಕಂದ್ರೆ ಮುಂದಿನ ವರ್ಷ ಇದೇ ಥರ ಆಗಬೇಕು ಆಗಬಾರ್ದು ಅನ್ನೋದು ಎಚ್ಚೆತ್ಕೋಬೇಕಲ್ಲ. ಇಲ್ಲ ಸರ್, ಇದು ಸರಿ ಇಲ್ಲ. ತುಂಬ ವ್ಯವಸ್ಥೆ ತುಂಬಾ ಇದಾಗಿದೆ. ನೀವು ಸ್ಥಳೀಯರಾದ್ರೆ ಮುಂದಿನ ವರ್ಷ ಇದೇ ಥರ ಮಾಡಿದ್ರೆ ಏನು ಮಾಡಬೇಕು ಅಂತ ಇದ್ದೀರಾ? ಅದಕ್ಕೊಂದು ನಾವು ಒಂದು ಚಳವಳಿ ಮಾಡಲೇಬೇಕಾಗುತ್ತೆ. ಯಾಕಂದರೆ ಸರ್ ಅಲ್ಲ ಇರಬೇಕು, ಸಂಪೂರ್ಣವಾಗಿ ಕಮರ್ಷಿಯಲೈಸೇಷನ್ ಆಗಬಾರ್ದು. ಇಲ್ಲಿ ಭಕ್ತಿ ಭಾವಕ್ಕೂ ಒಂದು ಸ್ವಲ್ಪ ಜಾಗ ಮಾಡಿಕೊಡ್ಬೇಕು ಅಷ್ಟೇ ಮೇಯ್ನ್. ಓಡಾಡೋಕ್ಕೆ ಜಾಗನೇ ಇಲ್ಲ, ಮಾಡಿಬಿಟ್ಟಿದ್ದಾರೆ. ನಾನು ನೋಡ್ಬಿಟ್ಟೆ ಇಲ್ಲಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.